ಸಂಶುದ್ಧಚಿತ್ತಂ ಸಿಂಹಾದ್ರಿನಾಮಕಗುರುಂ ಪ್ರಣತೋಸ್ಮಿ ನಿತ್ಯಂ. ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಈ ಓಂಕಾರ ಪೀಠ ಆಶ್ರಮದ ಅಧ್ಯಕ್ಷರು ರಾಜಾರಾಮ್ ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಹಾಗೂ ಮಾತೃಶ್ರೀ ರಾಜೇಶ್ವರಿ ಅಮ್ಮನವರ ಪಾದಾರವಿಂದಗಳಲ್ಲಿ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಭಕ್ತ ವೃಂದದವರಿಗೂ ನಮಿಸಿ, ಇವತ್ತಿನ ದಿನ ಪ್ರತಿ ವರ್ಷದಂತೆ ಈ ಆಶ್ರಮದಲ್ಲಿ ಭಗವದ್ಗೀತಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಭಗವದ್ಗೀತೆ ಕಾರ್ಯಕ್ರಮ ಗೀತಾ ಜಯಂತಿ ಎಂದು ನಮ್ಮ ಭಾರತ ದೇಶದ ಎಲ್ಲ ಕಡೆನೂ ನಡೀತದೆ. ಯಾಕೆ ನಡೀತದೆ ಅಂದರೆ ಅದು ಪರಮಾತ್ಮನ ಒಂದು ಉದ್ದಿಷ್ಟ. ಅದನ್ನು ನಾವ್ಯಾರು ಬರೆದಿರ್ತಕ್ಕಂಥದ್ದು ಅಲ್ಲ, ಅದು ಶ್ರೀಕೃಷ್ಣ ಪರಮಾತ್ಮನ ಬಾಯಿಯಿಂದ ಬಂದಿರತಕ್ಕಂತಹ ಮಾತುಗಳು, ಪರಮಾತ್ಮನಿಂದ ಬಂದಿರತಕ್ಕಂತಹ ನುಡಿಗಳು. ಅಂತಹ ಭಗವದ್ಗೀತೆಯನ್ನು ನಾವು ಪ್ರತಿನಿತ್ಯ ಜಪಿಸಿದರೆ ಯೋಷ್ಟಾದಶ ಜಪೇ ನಿತ್ಯಂ ನರೋ ನಿಶ್ಚಲ ಮಾನಸಃ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಆ 18 ಅಧ್ಯಾಯಗಳನ್ನು ನಾವು ಜಪಿಸಿದರೆ, ಅಂದರೆ ಒಂದು ದಿನ ಮಾತ್ರ ಅಲ್ಲ, ಪ್ರತಿದಿನವೂ ಯಾರು ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಜಪಿಸ್ತಾರೋ ಅವರಿಗೆ ಮೋಕ್ಷಂಪ್ರದಂ ಜ್ಞಾನಿನ ಅಂತ ಹೇಳ್ತಾರೆ. ನಮಗೆ ಆಧ್ಯಾತ್ಮಿಕ ಜ್ಞಾನವು ಮತ್ತು ಮೋಕ್ಷವು ಸಿಗುತ್ತದೆ ಅಂತ. ಮೋಕ್ಷ ಅಂತಕ್ಕಂಥ ನಾವು 2 ಅಕ್ಷರ ತುಂಬ ಚೆನ್ನಾಗಿ ಹೇಳ್ತೀವಿ. ಮೋಕ್ಷ ಅಂತಕ್ಕಂಥದ್ದು ಸಿಗಬೇಕಾದ್ರೆ ನಾವು ಸಾಕಷ್ಟು ಶ್ರಮವನ್ನು ವಹಿಸಬೇಕಾಗ್ತದೆ. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ದುರ್ಲಭಂ ತ್ರಯಮೇ ವೈತತೋ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ 3 ವಸ್ತುಗಳು ಸಿಗ್ತಕ್ಕಂಥದ್ದು ತುಂಬ ದುರ್ಲಭ. ಮನುಷ್ಯತ್ವ ಮತ್ತು ಮುಮುಕ್ಷತ್ವ ಮತ್ತು ಮಹಾಪುರುಷರ ಒಂದು ಸಾಮೀಪ್ಯ ಸಿಗ್ತಕ್ಕಂಥದ್ದು ತುಂಬ ಕಷ್ಟ. ಅದರಿಂದ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಮನುಷ್ಯರಾಗಿ ಹುಟ್ಟಿ ಮುಮುಕ್ಷತ್ವವನ್ನು ಪಡಿಬೇಕು ಅಂತ ನಾವು ಹೇಳ್ತೀವಿ. ಅಂದರೆ ಮುಮುಕ್ಷತ್ವ ಮೋಕ್ಷ, ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯೇವ ಮೋಕ್ಷ ಅಂತ ನಾವು ಹೇಳ್ತೀವಿ. ಆದರೆ ಆ ಮೋಕ್ಷವನ್ನು ಪಡಿಬೇಕಾದ್ರೆ ನಮಗೆ ಮಹಾಪುರುಷರ ಒಂದು ಸಾಂಗತ್ಯ ಅಂತಕ್ಕಂಥದ್ದು ಬೇಕು.